ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ವೃಷಭ ರಾಶಿಯ ಆತ್ಮೀಯ ಬಂಧುಗಳೇ, ಮುಂಬರುವ 72 ಗಂಟೆಗಳು ನಿಮ್ಮ ಜೀವನದಲ್ಲಿ ನೀವು ಊಹಿಸದಷ್ಟು ದೊಡ್ಡ ತಿರುವನ್ನೇ ತರಲಿದೆ. ಈ ವಿಡಿಯೋವನ್ನು ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆಯವರೆಗೂ ಪೂರ್ತಿಯಾಗಿ ನೋಡಿ. ನಮಸ್ಕಾರ ವೃಷಭ ರಾಶಿಯವರೇ, ಬ್ರಹ್ಮಾಂಡದ ಶಕ್ತಿಗಳು ನಿಮ್ಮ ಜಾತಕದಲ್ಲಿ ಒಂದು ಮಹತ್ತರವಾದ ಬದಲಾವಣೆಯ ಮುನ್ಸೂಚನೆಯನ್ನು ನೀಡ್ತಾ ಇವೆ. ನಿಮ್ಮ ರಾಶಾಧಿಪತಿಯ ಚಲನೆ ಮತ್ತು ಗ್ರಹಗಳ ಈ ಅಪರೂಪದ ಸಂಯೋಜನೆಯು ನಿಮ್ಮ ಆರ್ಥಿಕ ಪರಿಸ್ಥಿತಿ, ಕೌಟುಂಬಿಕ ನೆಮ್ಮದಿ ಹಾಗೂ ಮಾನಸಿಕ ಸ್ಥಿತಿಯ ಮೇಲೆ ಭಾರಿ ಪ್ರಭಾವ ಬೀರ್ತಾ ಇದೆ. ಕಳೆದ ಕೆಲವು ಸಮಯದಿಂದ ನೀವು ಅನುಭವಿಸುತ್ತಿರುವ ನಿರಂತರ ಮಾನಸಿಕ ಒತ್ತಡ, ಹಣಕಾಸಿನ ಅಸ್ಥಿರತೆ ಮತ್ತು ಎಲ್ಲವೂ ಕೈಗೂಡಿ ಬರುವಷ್ಟರಲ್ಲಿ ಕೈ ತಪ್ಪಿ ಹೋಗ್ತಾ ಇದೆ ಎನ್ನುವ ನಿರಾಸೆಗೆ ಈಗ ಅಂತಿಮ ತೆರೆ ಬೀಳುವ ಸಮಯ ಬಂದಿದೆ. ಆದರೆ ನೆನ್ಪಿಡಿ, ಈ ಅದ್ಭುತ ಯಶಸ್ಸಿನ ದ್ವಾರ ತೆರೆಯುವ ಮುನ್ನ ಬ್ರಹ್ಮಾಂಡ ನಿಮ್ಮ ತಾಳ್ಮೆಯ ಕಠಿಣ ಪರೀಕ್ಷೆಯನ್ನು ತೆಗೆದುಕೊಳ್ತಾ ಇದೆ. ಈ ಅವಧಿಯಲ್ಲಿ ನೀವು ಅತ್ಯಂತ ಜಾಗರೂಕರಾಗಿ ಹೆಜ್ಜೆ ಇಡಬೇಕಾಗಿದ್ದು ಅನಿವಾರ್ಯ. ನಿಮ್ಮ ಸುತ್ತಮುತ್ತಲಿರುವ ಕೆಲವರು ನಿಮ್ಮ ಮುಂದೆ ತುಂಬ ಸಿಹಿಯಾಗಿ ಮಾತನಾಡುತ್ತಾ ಬೆನ್ನ ಹಿಂದೆ ನಿಮ್ಮ ಯಶಸ್ಸನ್ನು ತಡೆಯೋದಕ್ಕೆ ಸಂಚು ರೂಪಿಸ್ತಾ ಇರ್ಬೋದು. ನಿಮ್ಮ ಅತಿ ಆಪ್ತರೆಂದು ನೀವು ಯಾರನ್ನು ನಂಬಿದ್ದೀರೋ ಅವರೇ ನಿಮ್ಮ ರಹಸ್ಯಗಳನ್ನು ಬಳಸಿ ನಿಮಗೆ ಅಡ್ಡಿಪಡಿಸೋದಕ್ಕೆ ಪ್ರಯತ್ನ ಮಾಡ್ತಿರಬಹುದು. ಆದ್ದರಿಂದ ವಿಶೇಷವಾಗಿ ಹಣಕಾಸಿನ ವ್ಯವಹಾರಗಳು ಮತ್ತು ವೈಯಕ್ತಿಕ ನಿರ್ಧಾರಗಳಲ್ಲಿ ಯಾರನ್ನು ಕುರುಡಾಗಿ ನಂಬೇಡಿ. ನಿಮ್ಮ ಪ್ರಗತಿಯನ್ನು ತಡೆಯುತ್ತಿರುವ ಅದೃಶ್ಯ ಅಡೆತಡೆಗಳು ಮತ್ತು ನಕಾರಾತ್ಮಕ ಶಕ್ತಿಗಳ ಪ್ರಭಾವವನ್ನು ಕಂಡು ನೀವು ಧೃತಿಗೆಡಬೇಕಾಗಿಲ್ಲ. ಮುಖ್ಯವಾಗಿ ಸಂಜೆ ಅಥವಾ ರಾತ್ರಿಯ ಸಮಯದಲ್ಲಿ ನಿಮ್ಮ ಮನಸ್ಸಲ್ಲಿ ಮೂಡುವ ಆಲೋಚನೆಗಳು ಅಥವಾ ನಿಮಗೆ ಸಿಗುವ ಕೆಲವು ಅನುಭವಗಳು ಕೇವಲ ಕಾಲ್ಪನಿಕವಲ್ಲ, ಅವು ಬ್ರಹ್ಮಾಂಡ ನಿಮಗೆ ನೀಡುತ್ತಿರುವ ರಹಸ್ಯ ಸಂಕೇತ ಆಗಿರುತ್ತೆ. ವೃಷಭ ರಾಶಿಯವರ ಕುಂಡಲಿಯಲ್ಲಿ ಈಗ ಧನ ಸೃಷ್ಟಿಯ ಗುಪ್ತ ಯೋಗಗಳು ಸಕ್ರಿಯ ಆಗ್ತಾ ಇವೆ. ಬಹಳ ದಿನಗಳಿಂದ ನೆನೆಗುದಿಗೆ ಬಿದ್ದಿದ್ದ ಆಸ್ತಿಪಾಸ್ತಿ ವಿಚಾರಗಳು ಅಥವಾ ಅರ್ಧಕ್ಕೆ ನಿಂತು ಹೋಗಿದ್ದ ಪ್ರಮುಖ ಪ್ರಾಜೆಕ್ಟ್ಗಳು ಇದ್ದಕ್ಕಿದ್ದಂತೆ ಪುನರ್ಜೀವನ ಪಡೆದು ನಿಮಗೆ ಲಾಭ ತರುತ್ತೆ. ಹೊಸ ಉದ್ಯಮವನ್ನು ಪ್ರಾರಂಭ ಮಾಡೋದಕ್ಕೆ ಅಥವಾ ಹೊಸ ಆದಾಯದ ಮೂಲಗಳನ್ನು ಹುಡುಕೋದಕ್ಕೆ ಇದು ಸುವರ್ಣ ಅವಕಾಶ. ನಿಮಗೆ ಬರಲಿರುವ ಒಂದು ಪ್ರಮುಖ ಫೋನ್ ಕಾಲ್ ಅಥವಾ ಸಂದೇಶ ನಿಮ್ಮ ವೃತ್ತಿ ಜೀವನದ ದಿಕ್ಕನ್ನೇ ಬದಲಾಯಿಸಬಹುದು. ಆರ್ಥಿಕವಾಗಿ ದೊಡ್ಡ ಲಾಭ ತರುವ ಅಂತಹ ಪ್ರಸ್ತಾಪಗಳು ನಿಮ್ಮ ಕೈ ಸೇರುತ್ತೆ. ಆದರೆ ಯಾವುದೇ ಒಪ್ಪಂದಕ್ಕೆ ಸಹಿ ಹಾಕುವ ಮುನ್ನ ಅದರ ಎಲ್ಲ ಆಯಾಮಗಳನ್ನು ಸರಿಯಾಗಿ ಪರಿಶೀಲನೆ ಮಾಡಿ. ಕಠಿಣ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗ್ತಾ ಇಲ್ಲ ಅಂತ ಬೇಸರಗೊಂಡಿದ್ದ ನಿಮಗೆ ಈ ಪರಿವರ್ತನೆಯ ಅವಧಿ ನಿಶ್ಚಿತವಾಗಿಯೂ ನಿಮ್ಮ ಶ್ರಮಕ್ಕೆ ತಕ್ಕ ಗೌರವ ಮತ್ತು ವಿಜಯವನ್ನು ತಂದುಕೊಡಲಿದೆ. ನಿಮ್ಮನ್ನು ಕೀಳಾಗಿ ಕಂಡವರು ಮತ್ತು ನಿಮ್ಮ ದುರ್ಬಲತೆಯನ್ನು ಆಡಿಕೊಂಡವರು ನಿಮ್ಮ ಸಾಧನೆಯನ್ನು ನೋಡಿ ಬೆರಗಾಗುವ ದಿನಗಳು ಹತ್ತಿರದಲ್ಲೇ ಇವೆ. ಕುಟುಂಬದಲ್ಲಿ ಅಥವಾ ಸಂಗಾತಿಯೊಂದಿಗೆ ಸಣ್ಣ ಪುಟ್ಟ ವಿಷಯಗಳಿಗೆ ಕೋಪಗೊಳ್ಳುವುದು ನಿಮ್ಮ ಮಾನಸಿಕ ಶಾಂತಿಯನ್ನು ಕದಡಬಹುದು. ವಿಶೇಷವಾಗಿ ಸಂಜೆಯ ಸಮಯದಲ್ಲಿ ನಿಮ್ಮ ಕ್ರೋಧವನ್ನು ಸಂಪೂರ್ಣವಾಗಿ ಹತೋಟಿಯಲ್ಲಿಟ್ಕೊಳ್ಳಿ. ಇಲ್ಲಿದ್ರೆ ನಿಮ್ಮ ಆತುರದ ನಿರ್ಧಾರಗಳು ನಿಮಗೆ ತುಂಬ ದುಬಾರಿ ಆಗ್ಬೋದು. ನಿಮ್ಮ ಮನೆಯ ವಾತಾವರಣದಲ್ಲಿ ಒಂದು ರೀತಿಯ ವಿಚಿತ್ರ ಉತ್ತೇಜನ ಅಥವಾ ಸಣ್ಣ ಗೊಂದಲ ಸೃಷ್ಟಿಯಾಗ್ಬೋದು. ಅದನ್ನು ಶಾಂತಿಯಿಂದ ನಿಭಾಯಿಸಿ. ಈಶ್ವರನ ಮತ್ತು ಬ್ರಹ್ಮಾಂಡದ ಸುರಕ್ಷಾ ಕವಚ ನಿಮ್ಮ ಮೇಲೆ ಇರೋದ್ರಿಂದ ಯಾವುದೇ ನಕಾರಾತ್ಮಕ ಶಕ್ತಿಗಳು ನಿಮ್ಮನ್ನು ದೀರ್ಘಕಾಲ ಕಾಡಲು ಸಾಧ್ಯ ಇಲ್ಲ. ನಿಮ್ಮ ಜೀವನದ ಕಷ್ಟಗಳ ಕಥೆ ಇಲ್ಲಿಗೆ ಮುಗಿಯೋದಿಲ್ಲ. ಇದೊಂದು ನೂತನ ಅಧ್ಯಾಯದ ಅದ್ಭುತ ಆರಂಭ ಅಷ್ಟೇ. ಹಳೆಯ ಕಹಿ ನೆನಪುಗಳನ್ನು, ನಿಮ್ಮನ್ನು ನುಜ್ಜುಗುಜ್ಜು ಮಾಡಿದ ಅವಮಾನಗಳನ್ನು ಮರೆತು ನಿಮ್ಮ ಮೇಲಿನ ಆತ್ಮವಿಶ್ವಾಸವನ್ನು ಹೆಚ್ಚಿಸಿಕೊಳ್ಳಿ. ಪ್ರಕೃತಿ ನಿಮಗೆ ನೀಡುತ್ತಿರುವ ಪ್ರತಿಯೊಂದು ಸಂಕೇತವನ್ನು ಗಮನಿಸಿ. ನಿಮ್ಮ ಭವಿಷ್ಯವನ್ನು ಉಜ್ವಲಗೊಳಿಸೋದಕ್ಕೆ ಗ್ರಹಗಳು ಸಜ್ಜಾಗ್ತಾ ಇವೆ. ನಿಮ್ಮ ಮನಸ್ಸಿನ ಎಲ್ಲ ಆತಂಕಗಳನ್ನು ದೂರ ಮಾಡಿ ಧನಾತ್ಮಕ ಚಿಂತೆಗಳೊಂದಿಗೆ ಮುನ್ನಡೆಯಿರಿ. ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಲೈಕ್ ಮಾಡಿ, ಹರ ಹರ ಮಹಾದೇವ ಅಂತ ಕಮೆಂಟ್ ಮಾಡಿ. ಆ ಪರಮಾತ್ಮನ ಆಶೀರ್ವಾದ ನಿಮ್ಮ ಮೇಲೆ ಇರುತ್ತೆ. ಜೈ ಹಿಂದ್, ಜೈ ಭಾರತ್ ಮಾತೆ. ಹರಿ ಓಂ ತತ್ಸತ್. ಸರ್ವೇ ಜನ ಸುಖಿನೋ ಭವಂತು.